ರಿಪಬ್ಲಿಕ್ ಆಫ್ ಹಾಸನ ರೇವಣ್ಣ ಕುಟುಂಬದ ದರ್ಬಾರ್ ಇದೆಯಲ್ಲ, ಅಧಿಕಾರಿಗಳ ಮೇಲೂ ಕೂಡ ಇವರ ದಬ್ಬಾಳಿಕೆಗಳನ್ನ ಹಲವಾರು ಬಾರಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದೀವಿ. ಯಾಕೆಂದ್ರೆ ಜನ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೊರಗಡೆ ಬಿಟ್ಟಿರೋದನ್ನ ನೋಡಿದೀವಿ, ಸುದ್ದಿಗಳಲ್ಲಿ ನೋಡಿದೀವಿ. ಯಾವ ರೀತಿ ಇವರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸ್ತಾರೆ. ಶಾಸಕ ಹೇಳಿದ್ದೆ ಫೈನಲ್ಲು, ನಡುರಾತ್ರಿಗೆ ಶಾಸಕರ ಕರೆ ಬಂದ್ರು ಕೂಡ ಇಮ್ಮಿಡಿಯೇಟ್ ಹೋಗ್ಬಿಡ್ಬೇಕು. ಬಾಗ್ಲೆದ್ರು ಗಂಟೆ ಗಟ್ಲೆ ನಿಂತ್ಕೊಂಡು ಕಾಯ್ತಾ ಇರ್ಬೇಕು. ಇವ್ರ ಮನೆ ನಾಯಿಗಳು ಕುತ್ಕೊಂಡು ಕಾಯೋದಕ್ಕೆ ಅಧಿಕಾರಿಗಳೆಲ್ಲರೂ, ಕಾಯಿಲೆ ಇದ್ದವ್ರು ಇರ್ಲಿ, ನಿವೃತ್ತಿ ಅಂಚಿನವ್ರು ಇರ್ಲಿ, ಯಾರಾದ್ರೂ ಬಂದವ್ರು ಇರ್ಲಿ, ಹೋದವ್ರು ಇರ್ಲಿ, ಮಹಿಳಾ ಅಧಿಕಾರಿಗಳಾಗ್ಲಿ, ಯಾರಿಗೂ ಇವ್ರ ಹತ್ರ ವಿನಾಯಿತಿನೇ ಇಲ್ಲ. ಶಾಸಕ ರೇವಣ್ಣ ಆಜ್ಞೆ ಉಲ್ಲಂಘಿಸಿದ್ರೆ ವರ್ಗಾವಣೆ ಶಿಕ್ಷೆ ಅಂತೂ ಪಕ್ಕ. ಅಧಿಕಾರಿಗಳನ್ನ ಎಲ್ಲ ಸೊಂಟದ ಕೆಳಗಿನ ಮಾತುಗಳಲ್ಲೇ ಮಾತಾಡ್ಸೋದು ಇವರು. ರೇವಣ್ಣ ಪ್ರಜ್ವಲ್ ಸಭೆ ಮಾಡಿದ್ರೆ ಅಧಿಕಾರಿಗಳು ಸುತ್ತುವರೆದಿರ್ಬೇಕಲ್ಲ ಇವ್ರು ಸುತ್ತ. ಏನಿವರು ದೊಡ್ಡ ಗನಂಧಾರಿ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಧಿಕಾರಿಗಳಿಗೆ ಕುತ್ಕೊಳ್ಳೋದಕ್ಕೆ ಚೇರ್ ಕೂಡ ಕೊಡಲ್ಲ. ಒಂದು ವಿಚಾರವನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಏನಾದ್ರೂ ಪ್ರಜ್ವಲ್ ಅಥವಾ ರೇವಣ್ಣ ಅವ್ರು ಏನಾದ್ರು ಸಭೆ ಮಾಡಿದ್ರೆ ಅವ್ರ ಕುಟುಂಬದವರು ಅಕ್ಕಪಕ್ಕ ಯಾವುದೇ ಚೇರ್ಗಳಿರೋದಿಲ್ಲ. ಅಲ್ಲಿ ಅಕ್ಕಪಕ್ಕ ಯಾವ್ದು ಚೇರ್ಗಳಿರೋದಿಲ್ಲ. ಅಲ್ಲಿ ಇವ್ರು ಮಾತ್ರ ಕೂತಿರ್ಬೇಕು, ಮಿಕ್ಕಿದ ಅಧಿಕಾರಿಗಳೆಲ್ಲ ನಿಂತ್ಕೊಂಡಿರ್ಬೇಕು, ಕೈ ಕಟ್ಕೊಂಡು ಇವ್ರ ಮುಂದೆ ಇವ್ರು ಹೇಳಿದ್ನ ಕೇಳ್ಕೊಂಡು ಹೂ ಹುಜೂರ್ ಅನ್ಕೊಂಡು ಕೂತ್ಕೊಂಡಿರ್ಬೇಕು. ಅಂತ ಪರಿಸ್ಥಿತಿ ಇದೆ ರೀ ಹಾಸನದಲ್ಲಿ. ಇದರ ರಿಪಬ್ಲಿಕ್ ಆಫ್ ಹಾಸನ. ಇವ್ರದೇ ದರ್ಬಾರು, ಇವ್ರ ಮೇಲಿದ್ದೇ ದರ್ಬಾರು, ಇವ್ರು ಹೇಳಿದ್ದೇ ಆಗ್ಬೇಕು, ಇವ್ರು ಹೇಳ್ದಂಗೆ ಇರಬೇಕು. ಎಕ್ಸ್ಟ್ರಾ ಚೇರ್ ಕೂಡ ಇರುವಷ್ಟು ಸೌಜನ್ಯ ಅವ್ರಿಗಿರಲ್ಲ. ಯಾಕಂದ್ರೆ ಅಧಿಕಾರಿಗಳೆಲ್ಲ ಇವ್ರ ಮನೆ ಕಾಯೋರಲ್ಲ, ಇವ್ರ ಮನೆ ನಿಂತ್ಕೊಂಡಿರ್ಬೇಕಲ್ಲ, ಕಾಯ್ಕೊಂಡು ನಿಂತಿರ್ಬೇಕಲ್ಲ. ಎಂಥ ಮಾತುಗಳಲ್ಲಿ ಅಧಿಕಾರಿಗಳನ್ನ ಮಾತಾಡ್ತಿದ್ದಾರೆ ರೇವಣ್ಣ ಅಥವಾ ಅವ್ರ ಕುಟುಂಬದವರು ಅನ್ನೋದನ್ನ ನೋಡಿದೀವಿ. ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಮಾಹಿತಿಯನ್ನ ನೀಡ್ತಾರೆ. ಸಚಿನ್, ಇಡೀ ಕರ್ನಾಟಕ ನೋಡಿದೆ ರೇವಣ್ಣ ಅವರ ಕುಟುಂಬದ ದರ್ಬಾರ್ ಯಾವ ರೀತಿ ಇದೆ, ಮತ್ತೆ ಇವ್ರು ಯಾವ ರೀತಿ ನಡ್ಕೊಳ್ತಾರೆ ಅಧಿಕಾರಿಗಳ ಜೊತೆಗೆ, ಮತ್ತೆ ಅಧಿಕಾರಿಗಳನ್ನ ಎಷ್ಟು ಕೇವಲವಾಗಿ ನಡೆಸ್ಕೊಳ್ತಾರೆ, ಎಷ್ಟು ಸಿಂಗ್ಯುಲರ್ ಆಗಿ ಮಾತಾಡ್ತಾರೆ, ಮತ್ತೆ ಎಷ್ಟು ಲೋ ಬೆಲ್ಟ್ ಲ್ಯಾಂಗ್ವೇಜ್ ಗಳನ್ನ ಬಳಸ್ತಾರೆ ಅಧಿಕಾರಿಗಳಿಗೆ ಅನ್ನೋದನ್ನ ಎಲ್ಲರೂ ಕೂಡ ನೋಡಿದೀವಿ. ಅಧಿಕಾರಿಗಳು ಸಾಕಷ್ಟು ಜನ ಇವ್ರ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಇವ್ರ ದಬ್ಬಾಳಿಕೆಗೆ ಒಳಗಾಗಿದ್ದಾರೆ. ಏನ್ ಹೇಳ್ತೀರಿ? ಖಂಡಿತ ಸಿಂಧೂರ, ಏನು ಹಾಸನದಲ್ಲಿ ರೇವಣ್ಣ ಅವರು ಅಂದ್ರೇನೆ ಬೇರೆ ರೀತಿನೇ ಅವರ ವರ್ತನೆ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ, ಒಂದು ರೇವಣ್ಣ ಅವರು ಯಾವ್ದು ಹೇಳ್ತಾರೆ ಅದು ಆಗ್ಲೇಬೇಕು. ಒಂದು ವೇಳೆ ಯಾವ್ದಾದ್ರೂ ಅಧಿಕಾರಿ ಅವರ ಮಾತನ್ನ ಕೇಳಲಿಲ್ಲ ಅಂದ್ರೆ ಇಂಥ ವಿಚಾರದಲ್ಲಿ ಈ ಒಂದು ಕೆಲಸ ಈ ಒಂದು ಟೈಮಲ್ಲೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಟೈಮ್ ಬಾಂಡ್ ನ ಫಿಕ್ಸ್ ಮಾಡ್ತಾರೆ. ಆ ಟೈಮ್ ಬಾಂಡ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಆ ಅಧಿಕಾರಿಗೆ ವರ್ಗಾವಣೆ ಶಿಕ್ಷೆ ಅಂತೂ ಕಟ್ಟಿಟ್ಟಬುತ್ತೆ. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಮಾತನ್ನ ಮೀರ್ತಾ ಇದ್ದಾರೆ ಅಧಿಕಾರಿಗಳು ನನ್ನ ಮಾತನ್ನ ಕೇಳ್ತಾ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ರೇವಣ್ಣ ಅವರು ಇಂತಹ ಒಂದು ಶಿಕ್ಷೆಯನ್ನ ಕೊಡ್ತಾರೆ. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಇವ್ರು ಯಾವುದೇ ಒಂದು ಸಭೆ ಮಾಡಿದ್ರೆ ಅಧಿಕಾರಿಗಳು ಪ್ರತಿಯೊಬ್ರು ಕೂಡ, ಅಂದ್ರೆ ಇವರು ಒಂದು ಗ್ರಾಮ ಪಂಚಾಯತಿ ಲೆವೆಲ್ ನಲ್ಲಿ ಸಭೆ ಮಾಡಿದ್ರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಲ್ಲಿರ್ಬೇಕು, ಜಿಲ್ಲಾ ಮಟ್ಟದಲ್ಲಿ ಸಭೆ ಮಾಡಿದ್ರು ಎಲ್ಲಾ ಅಧಿಕಾರಿಗಳು ಕೂಡ ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಮಟ್ಟದ ಅಧಿಕಾರಿವರೆಗೂ ಕೂಡ ಅಲ್ಲಿರ್ಲೇಬೇಕು. ಯಾಕೆ ಯಾವ ಅಧಿಕಾರಿಗಳು ಮಿಸ್ ಆಗ್ತಾರೋ ಆ ಅಧಿಕಾರಿಗೆ ಸಸ್ಪೆಂಡ್ ಭಾಗ್ಯವನ್ನು ಕೂಡ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಹಾಸನ ಜಿಲ್ಲೆಯಲ್ಲಿ. ಹೀಗಾಗಿ ಈಗ ಇತ್ತೀಚೆಗೆ ಏನು ಪ್ರಜ್ವಲ್ ರೇವಣ್ಣ ಕಾಮಕಾಂಡ ಹೊರಗಡೆ ಬಂತು, ಇದಾದ ಬೆನ್ನಲ್ಲೇ ಈಗ ಸಾಕಷ್ಟು ಅವರ ಕುಟುಂಬದ ವಿರುದ್ಧ ಆಕ್ರೋಶ ಕೂಡ ಹೊರಹಾಗ್ತಿರ್ತಕ್ಕಂಥದ್ದು. ಎಷ್ಟು ಜನರು ನೊಂದಿದ್ದಾರೆ ಅಂದ್ರೆ ಸಾಕಷ್ಟು ಜನರು ಇವರ ದಬ್ಬಾಳಿಕೆಗೆ ಒಳಗಾಗಿರ್ತಕ್ಕಂಥದ್ದು. ಹೀಗಾಗಿ ಜನರು ಸ್ವಯಂ ಪ್ರೇರಿತವಾಗಿ ಬಂದು ತಮ್ಮ ಹಳಲನ್ನು ಕೂಡ ಪವರ್ ಟಿವಿ ಮುಖಾಂತರ ತೋಡ್ಕೊಳ್ತಿರ್ತಕ್ಕಂಥ. ಯಾಕೆಂದ್ರೆ ಸಾಕಷ್ಟು ಜನರು ಏನು ರೇವಣ್ಣ ಅವರ ದಬ್ಬಾಳಿಕೆ ಯಾವ ರೀತಿ ಇದೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಹಾಸನದಲ್ಲಿ ರೇವಣ್ಣ ಇಡೀ ಏನು ರಾಜ್ಯದಲ್ಲಿ ಒಂದು ಆಡಳಿತ ಆದ್ರೆ ಹಾಸನದಲ್ಲೇ ಒಂದ್ ರೀತಿ ಬೇರೆ ರೀತಿ ಆಡಳಿತ. ರೇವಣ್ಣ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಅಥವಾ ಭವಾನಿ ರೇವಣ್ಣ ಅವರು ಕೂಡ ಅವ್ರು ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ಅವರಿಗೆ ಅಂದ್ರೆ ವರ್ಗಾವಣೆ ಶಿಕ್ಷೆ ಆಗಿರ್ಬೋದು ಅಥವಾ ಸಸ್ಪೆಂಡ್ ಈ ರೀತಿಯಾದ ಶಿಕ್ಷೆಗಳನ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳು ರಾತ್ರಿ ಸಮಯದಲ್ಲಿ ಏನಾದ್ರು ರೇವಣ್ಣ ಅವರಿಂದ ಕರೆ ಹೋದ್ರೆ ರಾತ್ರಿ 2 ಗಂಟೆ 3 ಗಂಟೆ ಆದ್ರೂ ಕೂಡ ಅಷ್ಟೊತ್ತಿನಲ್ಲಿ ರೇವಣ್ಣ ಅವರ ಮನೆಗೆ ಹೋಗಿ ಅಧಿಕಾರಿಗಳು ವರದಿನ ಒಪ್ಪಿಸಬೇಕಾಗಿತ್ತು. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣದಿಂದ ಸಾಕಷ್ಟು ಜನ ಅಧಿಕಾರಿಗಳು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಅವರ ಅಂಧ ದರ್ಬಾರ್ಗೆ ಬ್ರೇಕ್ ಎಲ್ಲ ಒಂದ್ ಕಡೆ ಬಿತ್ತು ಅನ್ನೋದು ಕೂಡ ಹೇಳಲಾಗ್ತಿದೆ. ಸಿಂಧೂರ, ಓಕೆ, ಧನ್ಯವಾದ ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಏನ್ ಗೊತ್ತಾ, ಅಧಿಕಾರಿಗಳ IAS ಆಗ್ಲಿ, IPS ಆಗ್ಲಿ, KS ಆಗ್ಲಿ, ಯಾರಾದ್ರೂ ಇವ್ರ ಮುಂದೆ ಹೋಗಿ ಕೈ ಕೊಟ್ಕೊಂಡು ನಿಂತ್ಕೊಳ್ಳಿ, ಏನ್ರಿ ಇವ್ರಿಗೆ ಯೋಗ್ಯತೆಗೆ ಒಂದು IAS IPS ಓದಿ ಒಂದು ಪೋಸ್ಟ್ ತಗೊಳಕ್ಕಾಗುತ್ತಾ? ಇವ್ರಿಗೆ ಅಷ್ಟಷ್ಟು ವರ್ಷ ಕಷ್ಟಪಟ್ಟು ಓದಿ ಒಂದು ಸ್ಥಾನಕ್ಕೆ ಬಂದಿರೋಂಥ ಅಧಿಕಾರಿಗಳನ್ನ ಇವರು ಸಿಂಗ್ಯುಲರ್ ಆಗಿ ಮಾತಾಡ್ತಾರೆ. ಏನೋ ನೀನು ಅವನು ಅಂತ ಮಾತನಾಡ್ತಾರೆ. ಅಂದ್ರೆ ಎಂಥ ದೌಲತ್ ಇರಬಹುದು, ಎಂಥ ದುರಂಕಾರ ಪರಮಾವಧಿ ಇರಬಹುದು ಇವ್ರದೆಲ್ಲ. ನಿಜವಾಗ್ಲೂ ಎಷ್ಟು ಅಧಿಕಾರಿಗಳು ಒಂಥರ ನಿಟ್ಟುಸಿರು ಬಿಟ್ಟಿದ್ದಾರೆ. ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ಧರ್ಮೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾತನಾಡ್ತಾ ಹೋಗ್ತೀನಿ ನಾನು ಅವ್ರ ಜೊತೆಗೆ. ಧರ್ಮೇಶ್ ಅವರೇ, ನಮಸ್ಕಾರ. ಈ ರೇವಣ್ಣ ಕುಟುಂಬದ
ಅಂಧ ದರ್ಬಾರ್ ಅಂತ ಹೇಳ್ಬೋದು, ಅಥವಾ ಇವರ ದುರಹಂಕಾರದ ಪರಮಾವಧಿ, ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅಧಿಕಾರಿಗಳನ್ನ ಒಂದ್ ರೀತಿ ಇವ್ರ ಮನೇಲೇನೋ ನಾಯಿ ಸಾಕಿದಾರಲ್ಲ ಆ ತರ ಏನಾದ್ರು ಆ ರೀತಿ ನೋಡುವಂಥದ್ದು ಇದೆಯಲ್ಲ, ಇದು ಯಾವತ್ತೂ ಕೂಡ ಸಹಿಸ್ಕೊಳಕ್ಕಾಗಲ್ಲ. ಎಷ್ಟೋ ಜನ ಅಧಿಕಾರಿಗಳು ಆ ಊರಿಗೆ ಹೋಗ್ಬೇಕು ಅಂತಂದ್ರೆ ಕಣ್ಣೀರ್ ಹಾಕ್ತಾರೆ. ಧರ್ಮೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಈ ರಿಪಬ್ಲಿಕ್ ಆಫ್ ಹಾಸನದ ಬಗ್ಗೆ ಏನ್ ಮಾತನಾಡ್ತೀರಿ? ಹಾಸನದಲ್ಲಿ ಬಹಳ ವರ್ಷಗಳಿಂದ ಕುಟುಂಬದ ಆಡಳಿತ ಇರೋದ್ರಿಂದ ಎಲ್ಲ ಅಧಿಕಾರಿಗಳು ಅವ್ರ ಕೈಲಿ ಕೇಂದ್ರೀಕರಣ ಆಗಿರೋದ್ರಿಂದ ಅವರ ಒಂದು ರೀತಿಯ ಬಾಳೆಗಾರಿಕೆಯ ನೀತಿಯಿಂದಾಗಿ ಪ್ರಜಾಪ್ರಭುತ್ವ ಅನ್ನೋದು ಇಲ್ಲಿ ಸತ್ತೋಗಿದೆ. ಅಂದ್ರೆ ನಾನು ರಿಪಬ್ಲಿಕ್ ಅಂತ ಪದ ಬಳಸಕ್ಕೆ ಹೋಗೋದಿಲ್ಲ. ಇಲ್ಲಿ ಒಂದು ಬಾಳೆಗಾರಿಕೆ ಆಡಳಿತ ಆ ಬಾಳೆಗಾರಿಕೆ ಆಡಳಿತದಲ್ಲಿ ಏನಾಗಿದೆ, ಅವರು ಅಧಿಕಾರಿಗಳನ್ನಿರಬಹುದು ಅಥವಾ ಬೇರೆ ಯಾವುದೇ ಸರ್ಕಾರ ಬಂದ್ರು ಕೂಡ, ಇಲ್ಲಿ ಜೆಡಿಎಸ್ ಅಲ್ಲದೆ ರಾಜ್ಯದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಸಂಪೂರ್ಣವಾಗಿ ಆಡಳಿತವನ್ನ ಕುಟುಂಬನೇ ನಡೆಸೋದನ್ನ ನೋಡ್ತೇವೆ. ಮತ್ತೆ ಅವರೇ MLAಗಳಿದ್ದಾರೆ, ಅವರೇ MLC ಆಗ್ತಾರೆ, ಅವ್ರ ಕಡೆಯವರೇನೆ ಜಿಲ್ಲಾ ಪರಿಷತ್, ಸ್ಥಳೀಯ ಸಮಿತಿಯಲ್ಲಿ ಎಲ್ಲ ಅಧಿಕಾರವನ್ನ ಅವ್ರು ಅನುಭವಿಸ್ತಾ ಹೋಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿ ಅನುಭವಿಸೋ ಸಮಸ್ಯೆ ಅಲ್ಲ. ಆದ್ರೆ ನನ್ನ ಇಡೀ ಆಡಳಿತವನ್ನ ಇಟ್ಕೊಂಡು ಸಂಪೂರ್ಣವಾಗಿ ಅದನ್ನ ಮ್ಯಾನಿಪುಲೇಟ್ ಮಾಡಿ ಅವ್ರಿಗೆ ಬೇಕಾದಂತ ಆಡಳಿತ ನಡೆಸೋದಿದೆಯಲ್ಲ, ಅದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ನಿರಂತರವಾದ ಆಡಳಿತನೇ ಅವರಿಗೆ ಆ ತರದ ಒಂದು ಬಾಳೆಗಾರಿಕೆಯನ್ನ ಬೈಗೂಡಿಸ್ಕೊಟ್ಟಿದೆ ಅಂತ ಹೇಳ್ಬೇಕಾಗುತ್ತೆ. ಒಟ್ನಲ್ಲಿ ಇಡೀ ರಾಜ್ಯದ್ದೇ ಒಂದು ಲೆಕ್ಕ ಆದ್ರೆ ಹಾಸನದ್ದೇ ಒಂದು ಲೆಕ್ಕ ಅಂತ. ಇಡೀ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರ್ಲಿ, ಹಾಸನದಲ್ಲಿ ಇವ್ರದೇ ಒಂದು ಸೆಪರೇಟ್ ಮಿನಿ ಸರ್ಕಾರ ಇವ್ರದ್ದು. ಹೌದೌದು, ಹಾಸನದಲ್ಲಿ ಯಾವಾಗ್ಲೂ ಯಾವುದೇ ಸರ್ಕಾರದ ಉಸ್ತುವಾರಿ ಸಚಿವರು ಬಂದ್ರು ಕೂಡ ಅವ್ರು ರೇವಣ್ಣ ಅವರ ಅಡತನಲ್ಲೇ ಅವ್ರು ಹೋಗ್ಬೇಕು ಅನ್ನೋದು ಇದೆಯಲ್ಲ, ಅದು ನಾವು ಗಮನಿಸಬೇಕಾಗುತ್ತೆ. ಓಕೆ, ಧನ್ಯವಾದ ಧರ್ಮೇಶ್ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.